ಸರೋಜ ಬಾರವ ಇಲ್ಲಿ. ಏನ್ರಿ ಅತ್ಯಾರ ಏನು ಮಾಡಕತ್ತೀವ? ಅತ್ಯಾರ ಸಾರು ಮಾಡಕತ್ತಿದ್ದೇವೆ. ಟಮಾಟೆ ಅದು ಹೆಚ್ಚಿಟ್ಟಿದ್ದೆ, ಒಗ್ಗರಣೆ ಕೊಟ್ರತ್ತಂತೇಳಿ ಸಾರದು ಮಾಡತ್ತಿದ್ದೆ. ಯಾಕೆ ಅತ್ಯಾರ? ಏನಿಲ್ಲವ, ಈಗ ಒಗ್ಯಾನ ಮಾಡೋ ಮುಂದೆ ನಾನು ಹಾಸ್ಕೊಳ್ಳೋದು ಅದು ಒಂದಿಟ್ಟು ಬೆಡ್ಶೀಟ್ ಒಗೆದು ಹಾಕ್ಯವ. ಅದು ನಿನ್ನೆ ಒಂದಿಟ್ಟು ಕಾಲು ನೋಕತ್ತಾವ ಅಂಥೇಳಿ ಇವು ಕಾಲಿನ ಮಲ್ಲ ಮಚ್ಕೊಂಡಿದ್ದೆ. ಅವು ಹಸಿಗೆ ಹತ್ತಿರ್ತಾವಲ್ಲ, ವಾಸನೆ ಬಿಟ್ಟಿರ್ತಾವು. ಒಂದಿಟ್ಟು ಇದನ್ನು ಮಾಡ್ಯಾವ, ಒಟ್ಟು ಒಗೆದು ಹಾಕ್ಯಾವ. ಅದನ್ನು ಚಂದ ಸಬ್ಕರ್ ಪುಡಿಯಾಗ ನೆನೆಸಿಡೆ, ಒಟ್ಟು ಬಿಸಿನೀರು ಹಾಕಿ ಒಗೆದು ಹಾಕ್ಯಾವ ಒಟ್ಟನ್ನು. ಹ್ಞೂ ರೀ ಅತ್ಯಾರ, ಈಗ ಇನ್ನೂ ಒಗ್ಯಾನ ಮಾಡಿಲ್ಲ ರೀ, ಅರ್ಬಿನೂ ತೋರಿಸಿಟ್ಟಿಲ್ಲ. ಒಯ್ತು ನಾಡ್ರಿ ಅತ್ಯಾರ, ಒಯ್ದು ತೋರಿಸಿ ಒಗೆದು ಹಾಕ್ತೀನಿ ನಾಡ್ರಿ ಅತ್ಯಾರ. ಅಲಾಮಿಂದು ವಾಸನೆ ಇರ್ತದವ, ಅದು ಬೇರೆ ಬಕೆಟ್ನಾಗ ತೋರ್ಸೇ ಬಿಡ್ರಿ. ಅದನ್ನ ಹುಡುಗರು ಅರಿಬಿ ಅದು ಹುಡುಗದು ಇರ್ತಾವೆ. ಮತ್ತು ಅದ ಕೂಡಿಸಿ ತೋರಿಸ್ಬೇಡ್ರಿ, ಮತ್ತು ಗಂಡು ಮಕ್ಳು ಅರ್ಬಿ ಅದು ಇದಾಕವು ವಾಸನೆ ಆದಂಗೆ ಹಾಕೋ ಬೈತಾರ ಅವರು. ಬೇರೆನೇ ತೋರಿಸುವ. ಹ್ಞೂ ರೀ ಅತ್ಯಾರ, ಆತಾಡ್ರಿ. ಅದಕ್ಕೇನಾಗತ್ರಿ ಅತ್ಯಾರ? ಏ ಬ್ಯಾಡವ, ಮಲ ಮಚ್ಕೊಂಡಿರ್ತೈತೆ, ಅದಕ್ಕೇನಿಲ್ಲ. ಮಲ ಮಚ್ಕೊಂಡಿರ್ತೇವಲ್ಲ, ಮತ್ತು ಅಷ್ಟು ಕೂಡಿ ತೋರ್ಸಿದ ಕೂಡ್ಲೇನೆ ಅಷ್ಟು ಅರಿಬಿ ವಾಸನೆ ಬಿಡ್ತಾವ. ಅವು ಅದ್ರ ಸಂಬಂಧ ನೀವು. ಹ್ಞೂ ರೀ ಅತ್ಯಾರ, ಆತಾಡ್ರಿ. ಏನು ಪುಟ್ಟಿ ಅಲ್ಲ ಆಡು ಹೋಗುವ ಅಣ್ಣನ ಜೊತೆ. ಪುಟ್ಟಿ ಬಾರವಾನಿ ಇಲ್ಲೇ ಏನು ತಿಂದಾಳನ ಇಲ್ಲವ ಆಕಿ? ಯಾರ ಮುಂಜಾನೆ ಉಪ್ಪಿಟ್ಟು ಮಾಡೇನ್ರಿ, ಮತ್ತಾಗ ತಿನ್ಬೇಕಿಲ್ರಿ. ನಾ ಯಾಕೆ ತಿಂದೆ ಅಂತ ನೋಡು. ಇದು ನವ್ಲು ಕುಂದ್ರವ ಹಾಕಿ ಮಾಡಿದ್ರೆ ಬಿರುಸಾಕತ್ತೀನಿ ಹುಡುಗರು ತಿನ್ನಾಕ ಉದ್ರಾಗ. ಮತ್ತು ಇವ್ರಿಗೆ ಗಂಡು ಮಕ್ಳಿಗೆ ಬಳ ಬೇಕಲ್ರಿ ಉಪ್ಪಿಟ್ಟು ಉದ್ರಾಗ. ಹಾಗಾಗಿ ಮತ್ತು ಇಕ್ಕಿಗೆ ಬಾಂಬೇರ ಬದ್ದು ಸಣ್ಣ ಅಂದ್ರೆ ವಾದ್ದು ಬಂದಿಟ್ಟು ಒಣ ಮೆಚ್ಚಿಗೆ ಮುರಿದು ಬೆಳ್ಳುಳ್ಳಿ ಹಾಕಿ ಕಂಪಾಕತ್ತಂತ ಮಾಡಿದ್ರೆ ಒಟ್ಟ ಒಂದು 2 ತುತ್ತು ತಿಂದು ನಾ ಯಾಕೆ ತಿಂದೆ ಅಂತ ನೋಡ್ರಿ. ಏನಿಲ್ಲ, ಹಿಂಗಾದ ನೋಡಿಕೆ 2 ತುತ್ತು ಉಪ್ಪಿಟ್ಟು ಮ್ಯಾಗ ಅದ ನೋಡ್ರಿ ಇಲ್ಲಿ ತನೂ. ಒಂದಿಟ್ಟು ಅನ್ನ ಮುಗಿಸಿ ಸಾರು ಒಗ್ಗರಣೆ ಹಾಕಕತ್ತೇನಂದಿಲ್ಲ, ತುಪ್ಪ ಹಾಕಿ ಒಂದು ಈಟ ಸಾರು ಒಂಚೂರು ಹೌದಲ್ಲ ನಾನು ಅಷ್ಟು ಕಲಿಸ್ಕೊಡಿ ಇಲ್ಲಿ. ಆಕೆ ಊಟ ಮಾಡಿಸ್ತೇನೆ ನಾನು. ಈಗ ನಿದ್ದೆ ಬಂದ್ಲು ಅಂದ್ರೆ ಆಕಿ ಕಾಡ್ತಾಳೆ. ಈಗ ಜನ್ಮ ತಿಂತಾಳಾಕಿ ನಿಂದು. ಮತ್ತೆ ಈಗ ಉಣ್ಣೋದಲ್ಲ ಏನಿಲ್ಲ, ಹಂಗೆ ನಿದ್ದೆ ಬಂದ ಹಂಗೆ ಉಪವಾಸ ಮುಕ್ಕೋತೈತೆ ಹುಡುಗಿ. ನೀವು ಕೆಲಸದ ಗದ್ದಲ್ದ ಚಂದ ತಿನ್ಸೋದಿಲ್ಲ ಬಿಡೋದಿಲ್ಲ. ತೊಂಬೈಲಿ ಹಾಕೊಂಡು ತೊಂಬೈಲ ಊಟ ಮಾಡಿಸ್ತೇನೆ. ಅತ್ತೇರ ಊಟ ಮಾಡಿಸ್ರಿ ನೀವು, ನಿಮಗರ ಊಟ ನೋಡೋಣ. ಏನು ನಾವು ಹೊತ್ಕೊಂಡು ತಿರುಗಿ ಸಾಕಾತಕಿನ್ನ ಹಿಂಗೆ ಹೊತ್ಕೊಂಡು ತಿರುಗ್ಬೇಕು ನೋಡ್ರಿ. ಅಲ್ಲಿ ಕುಬಿ ಬಂತು ನೋಡಿ, ಇಲ್ಲಿ ಕಾಪಿ ಬಂತು ನಾವು, ಕಾತಿ ಬಂತು ನಾವು, ಕುದುರೆ ಬಂತು ಅಂತೇಳಿ ಎಲ್ಲ ಓಣ್ ಅಡ್ಡಾಡಿ ತಿನ್ಸಿದ್ರು. ಒಟ್ಟ ತಿನ್ವಲ್ಲು ಹಾಕೊಂಬಂದು ಕೊಡ್ತೇನೆ ತಡ್ರಿ ಅತ್ಯಾರ. ಬರವ ಬಂಗಾರಿ, ಇಲ್ಲಿ ಕುಂದ್ರು ಬರವ. ಪುಟ್ಟವ ನೀನು ಈಗ ನೋಡಿದೆ ಊಟ ಅದು ಮಾಡಿದೆ ಅಂದ್ರೆ ನಿನ್ನ ಭೂ ಕರ್ಕೊಂಡು ಹೋಗಿ ನಾನು ಇದು ಬಸ್ನಾಗ ಬುರ್ರ ಒಬ್ರು ಬರ್ತೀನವ ನೀನು. ಒಬ್ರನ್ನ ಅಲ್ಲಿ ಹುಲಿ ಸಿಂಹ ಮತ್ತು ಎಲ್ಲ ಅದಾವಂತ ನೋಡಿ ಬರೋಣಂತ ಬರ್ತೀನಿ ನೀನು. ನಾನು ಬರ್ತೇನಮ್ಮ ನೋಡಾಕ. ಮತ್ತೆ ಈಗ ಊಟ ಮಾಡಿದಷ್ಟ ನಾ ಕರ್ಕೊಂಡು ಹೋಗ್ತೀನಿ ನೋಡಿ. ಮತ್ತೆ ನೀನು ಊಟ ಮಾಡ್ಲಿಕ್ಕಂದ್ರೆ ಇಬ್ರು ಅಣ್ಣಾರನ್ನ ಮೇಘ ಅಕ್ಕನ್ನ ಕರ್ಕೊಂಡು ಹೋಗ್ತೀನಿ. ನೀನು ಇಲ್ಲೇ ಮನೆಯಾಗೆ ಬಿಟ್ಟು ಹೋಗ್ಬಿಡ್ತೀವಿ ನೋಡಿ. ಮತ್ತೆ ಹೆಂಗಂತಿ ತೇರ ತಗೋರಿ ಊಟ ಮಾಡಿಸ್ರಿ ಅಕ್ಕಿಗೆ. ಏಟ್ ಹಾಕೊಂಬಂತೀವ? ಇನ್ನೂ ಹಾಕೊಂಬರ್ಬೇಕಿಲ್ಲ. ರಂಬೀಶ್ ಊಟ ಮಾಡಿಸ್ತಿದ್ ನಾನು. ಈಟ್ ಏಟ್ ಹೊಡ್ತುಂಬತೈತೆ ಅಕ್ಕಿಗೆ. ಆಡ್ತಾವ ಹುಡುಗರು ಹಸ್ಕೋತಾವು. ಹೊಡ್ತುಂಬ ಊಟ ಮಾಡಿಸಿ ಗಟ್ಟಿ ಮಾಡಿ ಆಡಕ್ಕೆ ಬಿಡೋದಿಲ್ವಾ ನೀವು? ಏನು ಬಿಡ ನೀವು ಅತ್ಯಾರ ಅಟ್ರ ತಿನ್ಲಾಡ್ರಿ ಅಕ್ಕಿ. ಅದನ್ನ ತಿಂತಾ ಬಿಡ್ತಾ ನೋಡ್ರಿ. ನೀವು ರಂಬೀಶಿ ಊಟ ಮಾಡಿಸ್ರಿ, ಅಂದೇ ಕೆಲಸ ಐತಿ. ಹೊರೆ ಅದು ಮಾಡ್ತೀನಿ ಇವತ್ತು. ಹಂಗೆ ನೋಡಿ ಹಂಗೆ ಹಸ ಮಾಡ್ಕೊತ ಕೂತ್ವಿ. ಅರಿಬಿ ಹಂಗೆ ಉಳ್ದವ್ರಿ ಎಲ್ಲರೂ ಒಗದು ಹಾಕ್ತೇವೆ ಅವ್ನು. ಮತ್ತು ಹಂಗೆ ದಿನಕ್ಕೆ ಅರ್ಬಿ ಕೂಡಿಸಿಟ್ವಿ ಅಂದ್ರೆ ನಮ್ಗೆ ಭಾಳಕ್ಕವು. ನಾವು ಅರ್ಬಿ ಅದು ಒಗ್ಯಾನಕ್ಕೆ ಹೊಕ್ಕೇನ್ರಿ ಹಿತ್ತಲ್ದಾಗ. ಅಕ್ಕ ಇದನ್ನು ತೋರ್ಸಿಡಾಕತ್ತಾಳ್ರಿ, ಹೊಕ್ಕಿನ ನಾನು. ಅಕ್ಕಿಗೆ ಉಣಿಸ್ರಿ ನೀವು. ಆತು ಬಿಡವ ಮುಂತ ಆಕಿನ ಬಂಗಾರಿ ಶಾಣಕ್ಯದ ಆಕಿ. ನೀವು ಯಾರು ಬೇಡ, ಆಕಿನ ಕರ್ಕೊಂಡು ಡುರ್ರು ಹೊಕ್ಕಿನ ನಾನು. ಹೋಗುನಾ ಪುಟ್ಟಕ್ಕ, ಇದ್ರ ಬಸ್ನಾಗ ಹೋಗುಣ ನಾವು. ಹಾಂ ಪುಟ್ಟಿ, ನನ್ನ ಬಿಟ್ಟೋಕೆ ಅದಿಲ್ಲ ನಾವು. ಹೋಗು ಹಂಗಾರೆ. ಆ ಮಾಡು ಇದು ನಿಂತು ಆ ಮಾಡುವ. ಅಮ್ಮ ಮತ್ತು ಬೂ ಕರ್ಕೊಂಡು ಹೋಗಿಲ್ಲ ಹೋಗೋನು. ನೀವು ಊಟ ಮಾಡ್ಬತ್ತ ಊಟ. ಈಗ ಹಾಕಿದ ಊಟ ಉಣ್ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ ನಾನು. ಎಡೆ ಎಣ್ಣೆ ತುತ್ತು ಅವನ್ ತುತ್ತು. ಅಕ್ಕ ಅಣ್ಣಾರ್ದು ತುತ್ತು ಇಡು, ಮತ್ತು ಅಪ್ಪ ದೊಡ್ಡಪ್ಪ ದೊಡ್ಡಮ್ಮ ನಿನ್ ತುತ್ತು ಅಷ್ಟೊಂದು ಊಟ ಮಾಡಿಸು. ಅಷ್ಟು ಶಾನೆ ಆಯ್ತು ನಮ್ಮ ಬಂಗಾರಿ. ನಿಮ್ಮ ಹೌದು ಉಣ್ಸಾಕ ಬರೋದಿಲ್ವ ಆಕೆ? ಹೌದಿಲ್ಲ, ಊಟ ಮಾಡುವ ನೀನು. ಬುರ್ರ ಹೋಗ್ಬಿಡೋನು ವರ್ಷ ಹಂಗೆ ಹಾಕೋರ ಡುರ್ರ ಹೋಗ್ಬಂದು ಬಿಡೋಣಂತ. ನೀನು ಈಗ ಊಟ ಮಾಡಿದ್ರೆ ಅಷ್ಟ. ಮತ್ತು ದಿನ ನೀನು ಊಟ ಮಾಡಿದ್ರೆ ದಿನ ನಿನ್ನ ಬಸ್ನಾಗ ಕರ್ಕೊಂಡು ಹೋಗಿ ನೋಡಿ. ಏನಂತಿ? ಊಟ ಮಾಡ್ತೀನಿ ಸಾಕು. ಹಂಗೆ ಮಾಡಬಾರ್ದು ಬಂಗಾರ. ತಗೋರುವ ತಿನ್ನಿ ಇನ್ನೊಂದು ತುತ್ತ. ಇನ್ನೊಂದು ಲಾಸ್ಟ್ ತುತ್ತ ಹಿಡಿ 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 ಹಿಡಿ. ಏನು ಪುಟ್ಟಿವತ್ತ ಅಮ್ಮನ ಕೈ ಊಟ ಮಾಡಿಸ್ಕೊಳತ್ತಾಳ? ಊಟ ಆತನ ಏನು ಉಂಡಿ? ಅಜ್ಜಿ ಊಟ ಮಾಡಿಸಿದ್ಲ, ಅಜ್ಜಿ ಊರಿಗೆ ಕರ್ಕೊಂಡೋಗ ಅಂತ ನನ್ನ. ಯವ್ವ ದಿನ ಅವ್ರು ರಂಬೀಶಿ ನೀನೇ ಉಣಿಸ್ವ. ಯವ್ವ ಸರೋಜನ ಕಾಡು ಇರ್ತಾವಡು, ಚಂದ ಊಟ ಮಾಡೋದಿಲ್ಲ ಏನಿಲ್ಲ. ಈಕಿ ಊಟ ಮಾಡಿಲ್ಲ ಅಂತೇಳಿ ಚಿಂತೆ ಮಾಡ್ತಾಳೆ. ಒಟ್ಟ ಊಟ ಮಾಡಂಗಿಲ್ಲ ಅಂತೇಳಿ ನೀನೇ ಊಟ ಮಾಡ್ತೀವ ಯವ್ವ ರಂಬೀಶಿ. ಹಂಗಲ್ಲಪ್ಪ, ಹುಡುಗರು ಒಂದಿನ ಹಿಂಗಿರ್ತಾವೆ ಒಂದಿನ ಹಿಂಗಿರ್ತಾವೆ. ಇವತ್ತೇನಾರ ಮಾಡಿ ತಿನ್ನಿಸಿದ್ರೆ ಅವು ಆಸೆ ಪಟ್ಟು ತಿಂದ್ರೆ ಇಷ್ಟಪಟ್ಟು ತಿಂದ್ರೆ ಮತ್ತು ನಾಳೆ ಹೆಚ್ಚು ಕಮ್ಮಿ ಒಮ್ಮೆ ಅದೇ ಥರ ಮಾಡಿ ತಿನ್ನಿಸ್ಬೇಕಾ. ಅವ್ನು ತಿನ್ಲಿಕ್ಕಂದ್ರೆ ಮತ್ತು ಊಟದ ಬದಲಿ ಮಾಡ್ಬೇಕು ಏನಾರ. ಒಂದಿನ ಈಗ ಹಲ್ಲು ಬಂದರೆ ಹುಡುಗರಿಗೆ ತಿನ್ನುವಂಗೆ ಅದು ಅಂದ್ರೆ ಮೆತ್ತಗೆ ರೊಟ್ಟಿ, ಒಂದಿಟ್ಟು ತುಪ್ಪ, ಉಪ್ಪಿನಕಾಯಿ ಹಿಂಗೇನಾರು ಒರಿಸಿದ ಪಲ್ಯ ರಸ ಹಚ್ಚಿ ಒರಿಸಿ
ತಿನ್ನಿಸ್ಬೇಕಾ ಅವರು ಅವಸರಕ್ಕೆ ಎಲ್ಲ ಕೆಲಸ ಮುಗಿಸಿ ತಿನ್ಸಾಕ್ ಬರ್ತಾರಲ್ಲ ಅವ್ನು ನಿಪ್ಪಸ್ ಬಿದ್ದು ಬಿಡ್ತೈತೆ ಹುಡುಗರಿಗೆ ಹಾಗಾಗಿ ತಿನ್ನಾಕಿದ್ರೆ ಮಾಡ್ತಾವೆ ಹಂಗೆ. ರಂಗನಗೌಡ ನಿಮ್ಮ ಅಕ್ಕ ಏನಾರ ಫೋನ್ ಹಚ್ಚಿದ್ಲನ? ಇಲ್ಲಿ ಬಿಡ್ಯವ ಏನು ಫೋನ್ ಏನು ಹಚ್ಚಿಲ್ಲ ಮತ್ತು ಫೋನ್ ಏನು ಕೈಯಾಗ ಇರ್ತಾವೆ ಏಕ್ ದಿಸ್ದಾಗ ಇರ್ತಾವೆ ಇಲ್ಲಿ ಬಿಡು ಹಚ್ಚಿಲ್ಲ ಏನು ಮನೆಗೆ ಏನು ಹಚ್ಚಿದ್ಲನೆ? ಇಲ್ಲಪ್ಪ ಹಚ್ಚಿಲ್ಲ. ಶಾಲೆ ಸುಟ್ಟಿ ಬಿಡ್ತಲ್ಲ ಹುಡುಗರದು, ಏನು ಬರ್ತಾಳೆ ಏನು ಯಾವ ಬರ್ತಾಳೆ ಏನೋ ಮತ್ತೆ ಕರ್ಕೊಂಬರಕ್ಕೆ ಹೋಗ್ಬೇಕ ಏನು ಫೋನು ಹಚ್ಚಿಲ್ಲ ಏನಿಲ್ಲ. ಅದಕ್ಕೆ ಇವರು ಒಮ್ಮೆ ಕೆಲಸದಾಗ ಇರ್ತಾರೆ, ಒಮ್ಮೆ ನೋಡ್ತಾರೆ, ಒಮ್ಮೆ ನೋಡೋದಿಲ್ಲ ಫೋನ್. ಇವರಿಬ್ರು ಅಕ್ಕ ತಂಗಿ ಹಾಗಾಗಿ ನಿಮಗೇನು ಹಚ್ಚಾಳ ಅಂತ ಮಾಡಿದ್ನಪ್ಪ. ಹಚ್ಚಿದ್ರೆ ಹಂಗೆ ಇದ್ರೆ ಕೊಡು ನನ್ನ ಕೈಯಾಗ ಮನ್ಯಾಗಿದ್ರೆ, ಇಲ್ಲ ತಂದ್ರೆ ಇವ್ರು ಯಾರ ಕಡೆ ಹಚ್ಚಿಸ್ಕೊತೇನೆ. ಆತ ಬೇ ಹಚ್ಕೊಡ್ತೇನೆ, ಕೆಲಸ ಐತೆ ಒಟ್ಟು ಹೋಗ್ಬರ್ತೇನೆ. ಆತಪ್ಪ ಹೋಯ್ ಬಾ. ರೋಜ್ ಇಲ್ಲ ಬೇಕು ಕಾಣುವಲ್ಲ ಅಡುಗೆ ಮನೆಗೂ ಇಲ್ಲ. ಸಿದ್ದಲ್ಲ ಅದ ಹೊಡ್ಪ ಅರ್ಬಿ ಅದು ಹೋಗ್ಯಾಕತ್ತಿದ್ರು ಅವರು ಹೊರೆ ರೇಟ್ ಆತ. ಇದು ಗೋಧಿ ಜೋಳ ಹಸರು ಮಾಡ್ಕೊತ ಕುಂತ್ರೆ ಹೊರೆ ಹಂಗೆ ಉಳಿತು ಹಿಂದದಾರ ನೋಡಕ್ಕ ತಂಗಿ ಇತ್ಲ ಬಕಲ್ದ ಹೋಗೋದು ಹಾಕತ್ತಿದ್ರು ಅರ್ಬಿನ. ಹೌದಾ ಬೇ? ಹ್ಞೂ ಆತ ಹಂಗಾರೆ. ಬಂದ್ರೆ ದೊಡ್ಡ ಬಂದ್ರಿ ಹೊಲ್ದಾಗಿಂದ ಊಟಕ್ಕೆ ಹಚ್ಕೊಡ್ಲೇನೆ? ಬೇಡ ನೀವು ಕೆಲಸ ಮಾಡತ್ತೀರಿ ಮಾಡಿ ಕೆಲಸ ಅದು ಹಿಂದಗಡೆ ಹಚ್ಕೊಡಿ ಅಂತಗೋ. ಈಗೇನು ಹೊಲಕ್ಕೆ ಹೋಗೋದಿಲ್ಲ ಅನ್ನೋ ಬರ್ತಾನೆ, ಇಬ್ರಿಗೆ ಊಟಕ್ಕೆ ಹಚ್ಕೊಡಿರಿ ಅಂತಗೋ. ಮಾಮರು ಬರತ್ತಾರನ್ರಿ? ಆಯ್ತು ತೋರಿ ಹಂಗಾರೆ ಇಬ್ರಿಗೆ ಹಚ್ಕೊಡ್ತೇವೆ ತೋರಿ. ಆಯ್ತು ಅಡಿಗೆಲ್ಲ ಆಗೈತಿ. ಸರಿ ಆಯ್ತು ಇಲ್ಲೇ ಹೊರಗೆ ಇರ್ತೈತೆ ತಗೋ. ಊಟ ಎಲ್ಲಿ ಹೋದ್ ನೋಡ್ರಿ, ಮತ್ತೆ ಹೊರಗೆ ಆಡ್ಕೊಂತ ಹೋಗ್ಬಿಡ್ತಾಳೆ ಆಕಿ. ಒಟ್ಟು ನೋಡ್ಕೊಂತೀರಿ. ಇಲ್ಲ ಅವನಂತೆ ಕುಂತಾಳ, ಈಗ ಊಟ ಅದು ಮಾಡ್ಸಿದ್ಲ ಅವ್ವ, ಊಟ ಮಾಡ್ಯಾಳ ಆಕಿ. ಹ್ಞೂ ರೀ ಆಯ್ತಾ. ಅಕ್ಕ ಬಂದೆ ನೀಲ ನೀರು ಕುಡಿಯಾಕತ್ತಿದ್ದೆ, ಬಂದೆ ಬಾ ಅಕ್ಕ. ಎಲೆ ಅಡಿಕೆ ಹಾಕೊಳ್ಳೋಣ ಬಾ. ಹಾಕೊಂಡ್ ಕೊಡು. ಅಯ್ಯೋ ಒಂದು ಎಲೆ ಅಡಿಕೆ ಹಾಕೊಂಡೆ ಮತ್ತೆ ಅದು ಕರುಕ್ತು ಮತ್ತೊಂದು ಹಾಕೊಂಡಿನಕ್ಕ. ಹಾಕೋಕ ನೀನು ಊಟ ಹೆಣ್ಮಗ ಒಂದು ಎಲೆ ಅಡಿಕೆ ಹಾಕೊಂಡ್ವಂಡ್ರೆ ಸಮಾಧಾನ ಆಕತ್ ನೋಡು. ಅಕ್ಕ ಉಂಡಿದ್ದು ಕರಗ್ತೈತಿ, ಹಾಕೋಬೇಕು ಅಯ್ಯವ. ನನಗೂ ಮತ್ತೆ ತಿಂತಿದ್ದಿಲ್ಲ, ಈಗ ರೂಢಿ ಬಿದ್ದಂಗೆ ಆಗೈತೆ ನಂಗೂ. ಅಮ್ಲಕ್ಕ ಹೇಗಿದ್ದೇವ? ಗೆಜೆಕೈತ ಕುಂದ್ರು ಬಾ. ಅಕ್ಕ ತಂಗಿ ಸಂಪ ಕುಂತ ಎಲೆ ಅಡಿಕೆ ಹಾಕೊಳಕತ್ತಿರಲ್ವ? ಊಟ ಆತನ? ಊಟ ಆತು ನೋಡ್ವಾ. ಅಪ್ಪ ಒಂದು ಬಂದಾರಲ್ಲ ಹಂಗಾಗಿ ಊಟಕ್ಕೆ ಹಚ್ಕೊಡ್ತೇವೆ. ನೀವು ಹಾಕೋರಿ ಹಚ್ಕೋರಿ. ಒಬ್ಬನ ಹಾಕಿನತನ ಹಂಗೆ ನಾವು ಜೊತೆ ಊಟ ಮಾಡ್ಬಿಡ್ತೇವೆ. ಅವ್ರಿಲ್ಲದಾರ ಇಲ್ಲೇ ಕುಂದಿರ್ತಿದ್ರು ಅವರು. ಆಚೆ ಕಡೆ ಮನೆಗೆ ಹೋಗ್ಯಾರ ದೊಡ್ಡ ಅತ್ತಿಯಾರ, ಶಾಣಿಗೆ ಅದು ಮಾಡತ್ತಿದ್ರಂತ ಹಪ್ಪಳ ಅದು. ಅದಕ್ಕೆ ನಮಗೂ ಇದಾಗೋದಿಲ್ವ ಹಾಕಾಕ ದಿನಸ ಅದು ಬಾ ಅಂದ್ರೆ ಹೋಗ್ಯಾರ ನೋಡು. ಅಪ್ಪ ಬಂದಿದ್ನಲ್ಲ ಅದಕ್ಕೆ ಮಾತಾಡ್ಸೋದ್ರ ತಂದು ಬಂದಿವ. ಮಲ್ಕೊಂಡ ನನ್ನ ಕಮ್ಲಕ್ಕ ಫೋನ್ ನೋಡ್ಕೊಂತ ಕುಂತಿರ್ಬೇಕು. ತಡಿ ಒಳಗೆ ಅದನ್ನು ಕರಿತೀನಿ. ಅಪ್ಪ ಏ ಅಪ್ಪ ಅಂದೇವ ಆರಾಮ ಚಿಗವ? ಹ್ಞೂನಪ್ಪ ಆರಾಮದೇವಪ್ಪ. ನೀವು ಆರಾಮದಿರಾ? ಹ್ಞೂ ಚಿಗವ ಆರಾಮದೆ ನೋಡು. ಕಾಕ ಮಂಜು ಆರಾಮದಾರಲ್ಲ? ಹ್ಞೂನಪ್ಪ ಅವ್ರು ಆರಾಮದಾರ ನೋಡು. ಊಟ ಅದಾತ, ಅಭ್ಯಾಸ ಚಲೋ ನಡ್ದತ್ತಪ್ಪ ನಿಂದು? ಹ್ಞೂ ಚಿಗವ ಎಲ್ಲ ಚಲೋ ನಡ್ದತ್ ನೋಡು ಅಭ್ಯಾಸ. ಮಂಜು ಬಂದ್ರೆ ಕಳಿಸ್ಕೊಡು, ಬಾದಿನ ಆತ ನೋಡೇ ಅಲ್ಲ ಚಿಗವ. ಹ್ಞೂನಪ್ಪ ಸಾಲ ಒಂದು ಸುಟ್ಟಿ ಬಿಟ್ಟತ್ತಲ್ಲ ಅಪ್ಪ, ಹಾಗಾಗಿ ಹೋಗ್ಬಿಡ್ತತ್ ನೋಡು. ಅಡ್ಡಾಡಕ್ಕೆ ನಾಷ್ಟ ಮಾಡಿದ್ದು ಏನು ಪುಡ್ಸತ್ತಿರಂಗಿಲ್ಲ. ಅದು ಇನ್ನೂ ತಾಟ್ನಾಗ ಹಂಗೆ ತುತ್ತಿರ್ತತಿ, ಓಡ್ತಿರ್ತ ನೋಡು. ಹಂಗೆ ನಮ್ಮ ಗೆಳೆಯರು ಬಂದ್ರೆ ಅಂತೇಳಿ ಕಳಿಸ್ಕೊಡ್ತೇನೆ ಅಪ್ಪ. ಹೌದಾ ಚಿಗವ? ಕಾಕ ಆರಾಮದನಲ್ಲ ಚಿಗವ? ಮತ್ತೆ ನಾಷ್ಟಕ್ಕೆ ಬಾರಪ್ಪ ಅಲ್ಲೇ ಬೆಟ್ಟ ಹಾಕರುಷ್ಟ್ರು. ಅದೇ ಮತ್ತೆ ಯಾಕೆ ನಾಷ್ಟಕ್ಕದು ಆತಾಗ ಬಂದ್ರೆ ಬೆಟ್ಟ ಬರ್ತಾನ ಹೊರಗೆ ನೋಡಪ್ಪ. ಏನು ಬಿಡೆ ಊಟ ಸರಿ ಆಗೋದಿಲ್ಲ ಅಂತ ಏನು ಮನ್ಯಾಗ ಅದ ಮಾಡಿ ಕೊಡ್ತೇವಿ ತಿಂತಾವ ಹುಡುಗರು. ಅಲ್ಲಿ ಏನು ಅದ ಅನ್ನ ಸಾರು ಅದ ಚಪಾತಿ ಪಲ್ಯ ತಿಂತಾವ. ರೊಟ್ಟಿಗೆ ಇಲ್ಲದ ಜೀವ. ಇನ್ನು ನೋಡಿ ಊರಾಗಿದ್ದ ಬಂದಾನ ಬಿಸಿ ರೊಟ್ಟಿ ಮಾಡಿಕೊಟ್ರೆ ನಿನ್ನೆ ಶೆಕೆಂಡ್ ರೊಟ್ಟಿ ತಿಂದು ನೋಡಿ ಅವ್ವ ನಂಗೆ ಜೀವ ಬಿಡೈತವ ಶೆಕೆಂಡ್ ರೊಟ್ಟಿ ಅಂತ. ಕಲ್ಲನ್ ಖಾರಕ್ಕೆ ಜೀವದಾನ ಮೆಣಸಿನ್ಕಾಯಿ ಅದು ಹುರಿದಿಟ್ಟಿಲ್ಲ ಅವ್ರು. ಚಿಗವ ಪಲ್ಯದ ಮಾಡಿದ್ಲು ಏನು ಶೆಕೆಂಡ್ ರೊಟ್ಟಿ ಬಡ್ಕೊಂಡು ತಿಂತ ನನಗೆ ಜೀವ ಮರ ಅಂತ. ಅವ್ರು ಚಿಗವ್ ಹೇಳಿದ್ರೆ ಕೇಳಿಲ್ಲ, ನಾ ಹೇಳಿದ್ರೆ ಕೇಳಿಲ್ಲ. ನಗ ಯಾವ ನಾ ಶೆಕೆಂಡ್ ರೊಟ್ಟಿ ತಿಂದಂಗಾಗೈತೆ, ಬಾಯಿ ಕಟ್ಟಂಗಾಗೈತೆ ನಮ್ಗೆ ಅಂತ ಹೇಳಿ ಅವನ ತಿಂತ ನೋಡು. ನೀವು ಊಟ ಆದಂಗೆ ಆಗೋದಿಲ್ಲ ಕಮ್ಲಕ್ಕ, ಹಂಗಾಗಿ ಸ್ವರ್ಗ್ಯಾನ ಪಾಪ. ಓದೋದು ಹಂಗೆ ಇರ್ತೈತೆ ಗಿರ್ಜಕ್ಕ. ಏನು ಮನೆಗೆ ಬಂದ್ರು ಏಟು ಮತ್ತು ಮನೆಯನ್ ಕೆಲಸ ಎಲ್ಲ ಮಾಡ್ತಾನೆ. ಹೊಲಕ್ಕೆ ಕಂಡು ಬರ್ತಾನೆ, ಮತ್ತು ಬುತ್ತಿ ಕೊಟ್ಟು ಬರ್ತಾನೆ. ಏನರ ಕೆಲಸ ಇದ್ರೆ ಮಾಡ್ತಾನೆ. ಮನ್ಯಾಗ ಏನಾರು ಇದ್ರೆ ಇದನ್ನು ನಾ ಕಸ ಹೊಡಕತ್ತಿರ ಚಿಗವ ತಾಯಿಲ್ಲ ಹೊಡಿತೀನಂತೆ ಹಂಗೆ ಗಳಿಬಿಳಿ ಜಗ್. ಏನು ಪುಸ್ತಕ ಮನೆಗೆ ಬಂದ್ರು ಓದೋದವ ಹುಡುಗರು. ಏನು ಈಗಿನ ಅಭ್ಯಾಸ ದೊಡ್ಡ ಅಭ್ಯಾಸ. ಹಂಗೆ ಬುಕ್ ಹಿಡ್ಕೊಂಡು ಕುಂದ್ರದ ನೋಡುವ. ಹಂಗಂದ್ರೆ ಶಾನ್ಯಾರಕ್ಕರಲ್ವ ಮಕ್ಕಳು. ಏನು ತಂದೆ ತಾಯಿಗೋದಂತ ಆಸೆ ಅಲ್ಲ. ನಮ್ಮ ನೀಲಾಗ ಒಂದು ಯಾವ್ದಾರ ಆಲಿ ಒಂದು ಬಿಟ್ರೆ ಮನ್ಯಾಗ ಆಡೋ ಕೂಸು ದೌಡ್ ಬರ್ಲಿ ಅಂತೇವೆ ನೋಡಿ ನಾವು ಅದ ಅಂತೇವಿ. ಹೊತ್ತೊಂಡ್ರೆ ನಾವು ಅದ ಆಸೆ ಪಡ್ತೇವಿ. ಎಲ್ಲ ದವಾಖಾನೆ ಎಲ್ಲ ತೋರ್ಸೋದು ಮುಗೀತು, ಎಲ್ಲ ನಾರ್ಮಲ್ ಐತೆ ಅಂತಾರ. ಏನು ಆಕಿ ಅಕ್ಕ ನಂಗೆ ಹುಡುಗಿ ತೊಗೊಂಡು ಸಾಕಾಗೈತೆ ಅಂತಾಳ. ದೇವ್ರು ಕೊಡ್ಲಿ ಬಿಡುವ, 2 ಮಕ್ಳು ಅದಾವಲ್ಲ ನನಗಂತ ಆಕಿನು. ಒಟ್ಟು ಎಲ್ಲರೂ ತೋರಿಸ್ಕೊರವ. ಒಂದ ಕಡೆ ಇದನ್ನ ಮಾಡ್ಬೇಡ, ತೋರಿಸ್ಕೊ ಎಲ್ಲರ. ಆಗ್ಬಾರ್ದು ಯಾಕೆ ಕಾಲು ತೊಡ್ರ ನಿಂಗೂ ಒಂದು ಚಲೋ ಆಗಲಿ. ಎಲ್ಲಾಗಿರ್ಜಕ್ಕ ಕೊಡ್ತಾನ ದೇವ್ರ ಮೇಲೆ ಭಾರ ಕೈ ಬಿಟ್ಬಿಡ್ದು. ನಾವು ನಾರ್ಮಲ್ ಎಲ್ಲ ತೋರಿಸಿದಾಗ ಎಲ್ಲ ಕಡೆ ಚಲೋ ಐತೆ ಅಂದಾರೆಲ್ಲ ಮುಗಿತವ. ದೇವ್ರ ಮೇಲೆ ಭಾರ ಹಾಕಿ ರಾಘಜ್ಜನ ಮ್ಯಾಗ ರಾಘವೇಂದ್ರಜ್ಜನ ಮ್ಯಾಗ ಭಾರ ಹಾಕಿ ರಾಯರ ನೀವೇ ನೋಡ್ರಿಪ್ಪ ನಮ್ಗೇನು ಕೊಡ್ಬೇಕು ಅನ್ನೋದು ನಿಮ್ಗೆ ಅನಿಸ್ತೈತಿ ಕೊಡ್ರಿ ಅಂತಂದು ಬೇಡ್ಕೊಂಡು ನಮ್ದಿಲ್ಲಿದೆ ಇರ್ಬೇಕು. ಹೌದಿಲ್ಲ? ಇನ್ನಂಗೆ ಎಷ್ಟೋ ಹೆಣ್ಮಕ್ಳು ವಿಚಾರ ಮಾಡಿಬಿಟ್ರೆ ಯಾವ ಹೆಣ್ಮಕ್ಳಿಗೂ ಮನಸ್ಸು ಬೇಜಾರಾಗೋದಿಲ್ಲ ನೋಡುವ. ಹಿಂಗೆ ಗಟ್ಟಿರ್ಬೇಕು. ಕೊಡ್ಲಿ ದೇವ್ರು ಅಂತಂದು ತಿಂದಂಗೆ ಹೊಟ್ಟಿಡದಷ್ಟು ತಿಂದು ಕಣ್ತುಂಬ ನಿದ್ದೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತೈತಿ. ನಮ್ಮ ಟೈಮ್ ಬಂದಾಗ ದೇವ್ರು ಕೊಡ್ತಾನೆ. ಹಂಗಾರೆ ನಂಗೆ ಹೆಣ್ಮಕ್ಳು ಅದಾವ, ಅದು ಅಪ್ಪೆ ಅದಾನ, ನಮ್ಮ ಲಕ್ಷ್ಮಿ ಅದಾಳ, ಯಾಕೆ ಚಿಂತೆ ಮಾಡ್ಬೇಕು ಅಲ್ವಾ? ಇರಲಿ ನಾನು ಅದನ್ನ ಅಂತೇನಕ್ಕಿಗೆ ಯಾವ್ದಾರ ಒಂದು ಆಗಲಿವಾ, ಒಂದು ಹೆಣ್ಣು ಪಾಪುರ ಆಗಲಿ ಗಂಡು ಪಾಪುರ ಆಗಲಿ ನಡಿವ ಮತ್ತೆ ಎಲ್ಲರ ಮುಂದೆ ತೋರಿಸ್ಕೊಂಡು ಅಂದ್ರೆ
ಯವ್ವ ನಾವಲ್ಲಿ ಮರೆಯವಲ್ಲೇ ದೇವ್ರು ಕೊಟ್ಟ ಕೊಡ್ಲಕ್ಕ ನನಗೆ ಗುಳಿಗೆ ತೊಗೊಂಡು ಸಾಕಾಗೈತೆ ಅಂತ ಮತ್ತೆ ಏನು ಮಾಡೋದು. ನಾವು ಒಂದು ಚಲೋ ಆಗಲಿ ನಮ್ಮ ನೀಲಾಗ ಒಂದು ಕಟ್ ತೊಡ್ರಾಗಲಿ ಒಂದು ಮಕ್ಕಳು ಯಾವ್ದಾರ ಆಗಲಿ ಅಂತ ನಾವು ನಮಗೂ ಖುಷಿ, ನಮಗೂ ಅದೇ ದಾರಿ ಕಾಯ್ತೇವೆ. ಇಲ್ಲಕ್ಕ ನಿಮಗೆ ಇವ್ರ ಅಣ್ಣಾರಿಗೆ ಮತ್ತು ನೀಲಾರ ಮನೆಯವರಿಗೆ ಅಂತ್ರ ಭಾಳನ? ಹಾಂ, ನಮ್ದು ಲಗ್ನ ಆಗಿ ಅಪ್ಪ ಲಕ್ಷ್ಮಿ ಹುಟ್ಟಿದ್ರು. ನಮ್ಮ ಅಪ್ಪನ ದೊಡ್ಡವಿದ್ದ ಅವಾಗ ನೀಲಾರದ ಲಗ್ನ ಆಗೈತಿ. ನಮ್ಮ ಮನೆಯವ್ರ ಮ್ಯಾಲೆ ನಮ್ಮ ಚಿಗವನ ಮ್ಯಾಗ ಮತ್ತು ಎಷ್ಟೋ ದಿನದ ಮ್ಯಾಲೆ ಇವ್ರು ಅಣ್ಣಾರು ಹುಟ್ಟಾರ. ಹಂಗಾಗಿ ಪರಕ್ ಭಾಳ ಐತಿ. ಭಾಳ ಸಣ್ಣಕ್ಕೆ ನೀಲ ನನಕಿನ ಭಾಳ ಸಣ್ಣಕ್ಕೆ ಅಂತ ಸಣ್ಣಕ್ಕೆ. ಓ ಹೌದನ? ಹ್ಞೂ, ಸೀತಕ್ ಚಿಗವನ ಮ್ಯಾಗ ಇವ್ರನ ನೀಲಾರ ಮನೆಯಾರ. ಸಣ್ಣಾರ ಆದ್ರೆ ಹಂಗಾರ ಏನ ಗಿರ್ಜಕೌಟ ಮನೆ ಸನೇಕ ಆದಿಲ್ಲಲ್ಲ 2 ದಿನ ಆತು. ಏನು ಬಿಡಯ್ಯವ, ನಿನ್ನೆ ಕಂಬ್ಲಾಕ್ ಬಂದಿದ್ಲು, ನಾನ ಬಂದಿಲ್ಲ ನೋಡಿ ನಿಮ್ಮ ಮನೆಗೆ, ಹಂಗಾಗಿ ನಿನಗೆ ಬಂದಿಲ್ಲ ಅನ್ಸೈತಿ. ಏನು ಬಿಡನಿಲ್ಲ, ಏನು ಕೇಳ್ತಿ ನಮ್ಮ ಮನೆ ಹಣೆ ಬರ ದೇವ್ರು ಯಾವಾಗ ಬದಲಿಸ್ತಾನೆ ಅನಿಸ್ಬಿಟ್ಟೈತಿ. ಎಲ್ಲಿ ಹೋದ್ರೆ ನಮ್ಮ ನೆಮ್ಮದಿ ಸಿಗ್ತದೆ ಅನ್ಸೈತಿ ನೋಡು. ಆ ದೇವ್ರು ನಮ್ಮನ್ನ ನೆಮ್ಮದಿಯಲ್ಲಿ ಇರಾಕ್ ಬಿಟ್ರು ಮನುಷ್ಯರು ಬಿಡುವಲ್ಲ ನೋಡಿ. ಏನು ಮಾಡ್ತಿ? ಯಾಕವ ಮತ್ತೇನಾತು? ಇಲ್ಲ ಕಮ್ಲಕ್ಕ, ಮತ್ತು ನನಗೆ ಬಾಯಾಗ ಚಲೋ ಬರ್ತಾವ. ಮತ್ತು ನಮ್ಮ ಮನೆಯವ್ರನ್ನ 1 ಲಕ್ಷ ರೂಪಾಯಿ ಅರ್ಧ ಕಡೆ ಇಸ್ಕೊಂಡಾನಂತ. ಈಗೇನೋ ಅವ್ರು ಅರ್ಚನೆಗೆ ಆಗೈತಿ ಬೇಕಂತ ಕುಂತಾರಂತ. ಇವ್ ನನ್ನ ಗಂಡಗ ಕಲೆ ಬಿದ್ದ ನೋಡಿ ರೊಕ್ಕ ಕೊಡ ಅಂತೇಳಿ. ಎಷ್ಟರ ತಿಂಡಿಯಾರಿದ್ದಾರ ಅಂತೇನೆ ನಾನು. ಬೇಸತ್ತಾರ ಬಿಡುವ ಇವ್ರು. ಆಗ 50,000 ರೂಪಾಯಿ ತಲೆ ಮ್ಯಾಗ ಹಾಕಿ ಓಡಾಡಿದ್ರು. ಈಗ ಬಾಯ ಬಿಟ್ಟ ಇದ್ರು ಕೊಡ ಅಂತಾರೆ. ಎಲ್ಲಿ ತಗೊಡ್ಬೇಕಂತ? ಏನು ಹಲ್ಲು ಹುಚ್ಚಿ ಕೊಡ್ಬೇಕು ನೀವು ಅವರಿಗೆ? ಹಂಗೆ ಮಾತಾಡ್ಕೊ 1 ಲಕ್ಷದಾಗ ಗಿರ್ಜಾಕ ಇದನ್ನ ಕೊಟ್ಟಿಲ್ಲ ನೋಡು. ಎಲ್ಲಿ ಹಿಡಿಕಿ ತಗೋರ್ಬ ಹಾಕೋ. ಹಾಕೊಂಡ್ರೆ ಇವನು ಹಾಕೊಂಡು ತಗೋ ಹಾಕೋ ಗಿರ್ಜಾಕ. ಹೋಗೋ ಎಲ್ಲಿ ಭಾಳ ಅದ ನೋಡುವ ವೈವಸ ಮಲ್ಲಪ್ಪನ ಹಾಕೋತ ನಾನು. ಎಲ್ಲಿ ಇದ್ರು ಮುಗಿತು ಬಿಡ ಕಮ್ಲಕ್ಕ. ಏನವ ಅದನ್ನ ಚಿಂತೆ ಮಾಡ್ಕೊಂಡು ಕುಂತಾನ ನೋಡು ನನ್ನ ಗಂಡ. ನಾನು ಬೈದು ಬಂದೀನಿ. ನಿಮ್ಮನ್ನ ಜಗ್ ನೆನ್ಸಿದ್ರೆ ನೀಲನ್ನ ನಿಮ್ಮನ್ನ ಅಣ್ಣಾರನ್ನ ಇಬ್ರು ಅಣ್ಣಾರನ್ನ ನಿಮ್ಮ ಅತ್ತಿಯಾರನದು ಏನು ಒಂದು ಟೈಮ್ನಾಗ ಇರ್ಬೇಕು ಸಾಯ್ಬೇಕು ಅನ್ನಂಗಾಗಿತ್ತು. ಹಿಡಿದು ಎಬಿಸಿ ನಿಂದ್ರಿಸಿದ್ರು. ಏನು ಇಲ್ಲದ್ದು ಕೊಟ್ಟು ಹಿಂಗೆ ನಡೆಸಿದ್ರು. ನಮ್ಮ ಮನೆಯನ್ನಾರ ಆಗಲಿಲ್ಲ ನಮಗೆ. ಎಷ್ಟು ನೆನೆಸಿದ್ರು ನೆನೆವು ನಮಗೆ ಸಂಪತ್ನೆ ನೆನೆಸ್ಬೇಕು ಕಮಲಕ್ಕಾರ ಮನೆಯನ್ನಾರು ಇಷ್ಟ್ರು ಅಂಥೇಳಿ ಅದನ್ನ ಸುದ್ದಿ ತೆಗ್ದಿದ್ದು ನೋಡು ನನ್ನ ಗಂಡ ಮಧ್ಯಾಹ್ನ. ಇರಲಿ ಬಿಡುವ, ನಾ ಒಬ್ರು ಒಳ್ಳೇದು ಮಾಡಿದ್ರೆ ಮತ್ತೊಬ್ಬ ದೇವರು ಯಾವುದೋ ಒಂದು ರೂಪ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನ. ಏನು ನಮ್ಮ ಕೈಲಿ ನೀಗಿದ್ದು ದೇವ್ರು ಕೊಟ್ಟಿರ್ತಾನ. ಏನು ಹಂಚಿ ತಿನ್ನೋದ್ರಾಗ ಏನೈತಿವ? ಇಲ್ಲ ಗಿರ್ಜವ, ನೀವು ರೊಕ್ಕದ ಏನು ತಗಲು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಂದ್ರೆ ಯಾರು ಕೊಡಂಗಿಲ್ಲ. ಇವ್ರು ಎದಕ್ಕೆ ಇಸ್ಕೊಂಡಾರ ಏನು ಇವ್ರೇನು ಲೆಕ್ಕ ಹೇಳ್ತಾರ ಮಾಡ್ತಾರ. ಏನು ಕೂಡಿದಿರುವ ಆತು ಬಿಡು. ಏನು ಮನೆ ಬಾಳ್ಯಾಕ ಹಾಕಿ ಖರ್ಚು ಮಾಡೋಣ ಅನ್ನಂಗೈತೆ. ನಿಮ್ದು ಪರಸ್ಪರ ಬೇರೆನೇ ಐತೆ. ತಲೆ ಯಾಕೆ ಕಟ್ಕೊಂತೀರಿ ಬಿಡು ನೀವು. ತಲೆ ಹಿಡಿದು ಬರ್ರ ಅಂತ ಹೋಗೈತೆ. ಯಾಕಂಬ್ಲಕ್ಕ ನನ್ನ ಗಂಡಗೂ ಎಲ್ಲ ರೀತಿಲಿದ್ದ ಹೇಳಿದ್ನಿವ. ಮನೆಗೆ ಬಂದಾಗ ಒಟ್ಟು ನೀವು ಒಟ್ಟು ಹೇಳ್ರವ ಯವ್ವ ನನಗೂ ಸಾಕೋಬೇಕು ಕೂಡ ಆಗೈತೆ. ಚಿಂತೆ ಮಾಡಕತ್ಬಿಟ್ಟಾನ. ನಮ್ಮನ್ನ ಹಿಂಗೆ ಹೊರಗೆ ಹಾಕಿದ್ರು. ಇದ್ದು 1 ಎಕರೆ ಹೊಲ ಇತ್ತು. ಅದನ್ನು ಮೋಸ ಮಾಡಿ ಬರ್ಸ್ಕೊಂಡು ಅದನ್ನು ಇದನ್ನು ಮಾಡಿ ನಿಂಗೆ ನೀರು ಕೊಡೋದು ತಾವರ ಬಳಸ್ಕೊಂತಾರಂದ್ರೆ ತಾವು ಅದನ್ನು ಮಾರಿ ಹಾಕಿದ್ರು ಅಂತೇಳಿ ಹಿಂದಿಂದ ಮುಂದಿಂದ ಯೋಚನೆ ಮಾಡ್ಕೊತ ಕುಂತಾನ. ನನಗೆ ಬೇಯ್ದು ಹೊರಗೆ ಕಸೇನಿ ಹೋರಿ ಬಸ್ ಸ್ಟ್ಯಾಂಡ್ ತನಕ ಹೋಗ್ಬರ್ರಿ. ಒಟ್ಟು ಗೆಳೆಯರ ನಡು ಕುಂತು ಬಂದರೆ ಒಟ್ಟು ಮರಿತೀರಿ ಹೋರಿ ನೀವು ಅಂತಂದು ಅವ್ರನ್ನ ಕಳಿಸಿತ ಬಂದೀವು. ನಾನು ನಿನ್ನ ಜೊತೆ ಒಟ್ಟು ನೀಲನ ಜೊತೆ ಕುಂತು ಮಾತಾಡಿದ್ರೆ ಸಮಾಧಾನ ಆಕತ್ತ ಅಂತೇಳಿ ಬಂದಿವ ಕಮ್ಲಕ್ಕ. ನಾನು ಹಚ್ಕೊಬೇಡ ಅಂತಾನೆ ಹೇಳಿ ನೋಡುವ ವ್ಯವಹಾರದ್ದು. ಅಷ್ಟ ಬಿಡು ಗಿರ್ಜಾಕ. ಏನು ಹಂಗ ಇವ್ರು 2 ದಿನಕ್ಕೊಮ್ಮೆ ಇವ್ರು ತಪ್ಪತ್ಲೆ ಆಕಿ ತಪ್ಪತ್ಲೆ ಇವ್ರು ಬೇಯಿಸಿದಾರ ಬಿಡು. ಏನೋ ಒಟ್ಟು ಸರೋಜಂದು ಬಂಗಾರದ್ದು ಹಂಗೆ ಗುಡ್ಡದಂಗೆ ಬಂದಿದ್ದು ನೀರಿನಂಗೆ ಮಂಜಿನ ಕರಿಗೆ ಹೋತದು. ಒಟ್ಟು ಏನೋ ಆತು ಸುದ್ದ ಆತು. ಮನೆಗೆ ಹೋಗೆಲ್ಲ ಸುದ್ದಿ ಮಾಡಿ ಆಕಿನ ಒಟ್ಟೆಲ್ಲ ಚಂದ ಗಂಡಮ್ನ ಬಿಟ್ಟು ಬಂದ್ರಿ ಎಲ್ಲ ಚಲೋ ಆತು ಬಿಡು ಅನ್ನೋರಾಗ ಮತ್ತೊಂದು ಏನು ತೀಟ್ ಬಿಡುವ ಇವ್ರದ್ದು. ಏನಿಲ್ಲವ ದೇವ್ರ ನೆಮ್ಮದಿಲಿ ಧೈರ್ಯ ಕೊಡ್ಬೇಕಂದ್ರೆ ಮನುಷ್ಯರು ಬಿಡ್ಬೇಕಲ್ಲ ನೀಲ್ಲ. ಹಂಗೆ ನೋಡಿ ಹೆಂಗೆ ಇವ್ರದ್ದು ನೆಮ್ಮದಿ ಮಾಡಲಿ ಅಂತಾರ ಅವ್ರು. ಹಂಗೆ ತಲೆ ಕಟ್ಸ್ಕೊಕ್ ಹೋಗ್ಬೇಡ್ರಿ. ನಿಮ್ಮ ಪಾಡಿ ನೀವು ಇರ್ರಿ. ಹಟ್ಟಾಡ್ದಷ್ಟು ತಿನ್ರಿ. ನಿದ್ದೆ ಕಣ್ತುಂಬ ನಿದ್ದೆ ಮಾಡ್ರಿ. ತಲೆ ಒಟ್ಟ ಕಟ್ಸ್ಕೊಬೇಡ್ರಿ. ಏನೋ ತಲೆ ಕಟ್ಸ್ಕೊಬೇಡ್ರಿ. ದವಾ ಕಮ್ಲಕ್ಕ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆಗತ್ತಾ ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ಹೈಪ್ ಅಂತ ಒಂದು ಆಪ್ಷನ್ ಬಂದಿದ್ರೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.